ಇದು ಏನಂತ ಆಪಾದನೆ ಮಾಡಿದ್ರು? ಏನು ಮಾಡಲಿಲ್ಲ. ಅವ್ರು ಏನ್ ಹೇಳಿದ್ದು? RSS ಅಂತ ಹೇಳಿದ್ರು. RSS ನವರು ಅಂದ್ರು. ನೀವು RSS ನರಲ್ವಾ? ಅದಾದ ಹೇಳಿದ್ರು. ಅವ್ರದ್ದೇನ್ ತಪ್ಪಿದೆ? RSS ಅಂದ್ರೆ ಏನ್ ತಪ್ಪಿದೆ ಹೇಳಿ? ಅಲ್ಲ, ತಪ್ಪೇನು? ಅವ್ರೇನು RSS ನರ್ ಕೆಟ್ಟರು ಅಂತ ಬೈದಾರ? RSS ನರ್ ಕೆಟ್ಟರು ಅಂತ ಏನ್ ಬೈದಿಲ್ಲ. RSS ನರು ಅಂತ ಹೇಳಿದ್ರು. ನೀವು RSS ನರಯ್ಯ, ನಿಮ್ ಭಾಗ ಅದು, ನಿಮ್ಮ ಪಕ್ಷದ ಭಾಗ ಅದು. ಅಧ್ಯಕ್ಷೆ ಕರೆಕ್ಟ್ ಅವ್ರು ಹೇಳಿದ್ದು ನಿಮ್ ಪಕ್ಷದ ಭಾಗ ಅದು. RSS ಏನ್ ತಪ್ಪಿದೆ? ಅಲ್ಲ ಹೇಳಿ ನೀವು. ಅದಕ್ಕೆ ಯಾಕೆ ಸದನ ಹಾಳು ಮಾಡ್ತಾ ಇದ್ದೀರಿ? ಅಧ್ಯಕ್ಷೆ ಒಂದು ನಿಮಿಷ, ಒಳ್ಳೇದಲ್ಲ. ಅಶೋಕ್ ಒಂದು ನಿಮಿಷ. ಪಕ್ಷಕ್ಕೆ ಸದನ ನಡೆಸೋ ಯೋಗ್ಯತೆ ಇಲ್ಲ ಸರಿಯಾಗಿ. ಅಧ್ಯಕ್ಷೆ ಸದನ ನಡೆಸೋದು ಅವ್ರ ಜವಾಬ್ದಾರಿ. ಅಶೋಕ್ ಒಂದು ನಿಮಿಷ. ಅವರ ಎಲ್ಲರ ಜವಾಬ್ದಾರಿನೂ, ಪ್ರತಿಯೊಬ್ಬ ಸದಸ್ಯನ ಜವಾಬ್ದಾರಿ ಇದೆ ಸದನ ನಡೆಸಬೇಕು. ಅಧ್ಯಕ್ಷೆ ಆಯ್ತು, ಮುಖ್ಯಮಂತ್ರಿಗಳು ಹೇಳಿದ್ದನ್ನ ಈ ಸದನ ಒಪ್ಕೋಬೇಕು, ನಾವು ಒಪ್ಕೋಬೇಕು ಅಂತ ಆದ್ರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಚೀನಾದ ಚಮಚಗಳು ಅಂತ ಹೇಳದ, ಪಾಕಿಸ್ತಾನ ಏಜೆಂಟ್ಗಳು ಅಂತ ಹೇಳದ. ನೋಡ್ರಿ, ಚೀನಾದ ಚಮಚಗಳು ರಾಹುಲ್ ಗಾಂಧಿ, ಇವ್ರ ಪಾರ್ಟಿ ಚೀನಾ ಚಮಚಗಳು, ಚೀನಾದ ಪಾಕಿಸ್ತಾನದ ಚಮಚಗಳು ಇವರು ಅಂತ. ಅದನ್ನು ಒಪ್ಕೊಳ್ಳಿ. ಹಾಗಾದ್ರೆ ನಾವ್ ಇದನ್ನು ಒಪ್ಕೋತೀವಿ, ಅದನ್ನು ಒಪ್ಕೊಳ್ಳಿ. ಈ ಸದನದೊಳಗೆ ಪಾಕಿಸ್ತಾನ ಚರ್ಚೆ ಮಾಡುವಾಗ ಏಜೆಂಟ್ಗಳು, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಏಜೆಂಟ್ಗಳು, ಇದಕ್ಕೆಲ್ಲ ಸ್ಟ್ರೈಕ್ ಮಾಡೋದು ಒಳ್ಳೇದಲ್ಲ ಹೇಳಿ. ಇದೇನು ಅದನ್ನು ಒಪ್ಕೊಳ್ಳಿ. ಹಾಗಾದ್ರೆ ಇಲ್ಲ, ಆ ತರದ ಯಾವುದೇ ಲೋಪ ಆಗಿಲ್ಲ. ಲೋಪ ಇದ್ರೆ ನಾವು ಹೇಳ್ತಿದ್ದು ಎಲ್ಲ ಕಡೆ ಹೋಗಿ ಲೋಪ ಅಲ್ಲ. ನೀವು ಚೀನಾ ಜೊತೆ ಅಕ್ರಮವಾಗಿ ಇದಕ್ಕೆ ಸದನ ಹಾಳು ಮಾಡಬೇಡಿ. ಇದೇನಿದು ಕರಿಲಾರ್ದ ಓದಿದ್ರಲ್ಲ, ಏನಿದು ಸುನಿಲಣ್ಣ, ಏನಿದು ಕರಿಲಾರ್ದ ಪಾಕಿಸ್ತಾನಿ ಹೋದ ಮೊದಲ ಪ್ರಧಾನಮಂತ್ರಿ ಪುಕ್ಷದ ಬಿರಿಯಾನಿ ಹೊಡೆಯಕ್ಕೆ ಹೋಗಿದ್ದು ನಾವು ದೇಶದ ಪರವಾಗಿ ಹೋಗಿದ್ದೀರಿ, ನೀವು ಪಾಕಿಸ್ತಾನ ಪರ ಹೋಗ್ತೀರಾ? ನೀವು ಪುಕ್ಷದ ಬಿರಿಯಾನಿ ತಿನ್ಕೊಂಡು ಬರ್ತೀರಾ? ನಮ್ಗೆ ಹೇಳ್ತೀರಾ ದೇಶಭಕ್ತಿ ಪಾಠ? ದೇಶಭಕ್ತಿ ಪಾಠ ನಮ್ಗೆ ಹೇಳ್ತೀರಾ? ಏನಿದೆ ತೋರಿಸಿ. ಯಾವಾಗ ಆಗಿದ್ದು ಹೇಳಿ? ಅದಕ್ಕೆ ಕೊಟ್ಟಿರೋದು ಯಾವಾಗ ಆಗಿದ್ದು ಇದು? ಐ ಚಾಲೆಂಜ್ ಯು ಅಗೇನ್. ಅದಕ್ಕೆ 4% ರಿಸರ್ವೇಶನ್ ಕೊಟ್ಟಿರೋದು ಪಾಕಿಸ್ತಾನ. ಅದಕ್ಕೆ 4% ರಿಸರ್ವೇಶನ್. ನಾನು ಹೇಳ್ತೀನಿ, ನಾವು ಎದ್ದಿದ್ದ ಕೂತ್ಕೋಬೇಕು. ಅಧ್ಯಕ್ಷರು ಎದ್ದಿದ್ದಾಗ ಕೂತ್ಕೋಬೇಕು, ಅವರು ಕೂತ್ಕೋಬೇಕು. ನೋಡ್ರಿ, ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಒಂದು ಪದನ ಕ್ಯಾಶಪ್ನವರು ಒಂದು ನಿಮಿಷ. ಈಗ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು RSS ನರು ಅಂತ ಹೇಳಿರ್ತಕ್ಕಂಥ ಪದ ಏನಿದೆ, ಅದು ಯಾವುದೇ ಕಾರಣದಿಂದ ನಿಮಗೆ ಬಿಜೆಪಿಗೆ ಧಕ್ಕೆ ಬರ್ತಕ್ಕಂಥದ್ದಲ್ಲ. ಅದು ನಿಮ್ಮ ಯಾಕೆ ನಾನು ರೂಲಿಂಗ್ ಕೊಡೋವರೆಗೆ ಎದ್ದುಕೊಳ್ತಿರಲ್ಲ. ನಾನು ತೀರ್ಪು ಕೊಡೋವರೆಗೂ ತಡ್ರಿ, ಅಲ್ಲ ಮುಖ್ಯಮಂತ್ರಿಗಳು ಆ ಮಾತನ್ನು ವಾಪಸ್ ತಗೊಳ್ಳಿ. ಯಾರು ಕಡತದಿಂದ ಅದು ಅವ್ರ ವೈಯಕ್ತಿಕವಾದ್ದು, ನಾನು ತಗೊಳ್ಳಿ ಅಂತ ಹೇಳಕ್ ಆಗೋದಿಲ್ಲ. ಅದು ಅವ್ರ ವೈಯಕ್ತಿಕ, ಅದು ನಾನ್ ತಗೊಳ್ಳಿ ಅಂತ ಹೇಳಕ್ ಆಗಲ್ಲ. ವೈಯಕ್ತಿಕ RSS ಪ್ರಮುಖರಿಗೆ ನೋಡ್ರಿ, ನಾನು ನಾಯಕರೇ, ಒಬ್ಬ ಅಧ್ಯಕ್ಷ ಎದ್ ನಿಂತಾಗ ಮಾತಾಡಬಾರ್ದು ಅಂತ ಕಾನೂನಲ್ಲಿ ಇಲ್ವಾ? ಓದಿಲ್ವೇನ್ರಿ? ಹೌದು. ಮತ್ ಕೂತ್ಕೊಳ್ರಿ. ನಾನು ಎದ್ ನಿಂತ ನೀವು ಕೂತ್ಕೋಬೇಕು. ಎತ್ತಾಕ್ತೀರ ನಮ್ಮನ್ನ ಆಚೆ ಕಡೆಗೆ ಎತ್ತಾಕದಲ್ಲ, ಆಮೇಲೆ ಅದು ಕೂತ್ಕೊಳ್ಳಿ ಹೇಳ್ತೀನಿ. ಇವಾಗ ಮಾಡಿ, ಏನ್ ಮಾಡ್ತೀರ ಮಾಡಿ. ನಾನು ಅದ ಮಾಡೋ ಅಂತ ಸಂದರ್ಭ ಬಂದಿಲ್ಲ, ಕೂತ್ಕೊಳ್ಳಿ. ಈಗ ನೋಡಿ, ಈ ಸದನ ಪ್ರಾರಂಭ ಆಗ್ತದೆ. ಈ ಸಾರಿ ಸದನ ಅಧ್ಯಕ್ಷರೇ, ಸದನ ಬಹಳ ಕಾಲಕ್ಕೆ ಇದೇ ರೀತಿ ಗಲಾಟಿನಲ್ಲಿ ಮುಳುಗೋಗಿ ಯಾವುದೇ ಬಿಸ್ನೆಸ್ ಆಗಿಲ್ಲ. ಇವತ್ತು ಬಜೆಟ್ ಅಧಿವೇಶನ ಅಂತ ಕರೆದು 28 ಇಲಾಖೆಗಳ ಚರ್ಚೆ ಕರೆದು ಬರೀ ಮಾತಾಡೋದಕ್ಕೆ ಒಬ್ರು ಇನ್ನೂ ಸಾಧ್ಯ ಆಗಿಲ್ಲ.
ದಯವಿಟ್ಟು ಅವಕಾಶ ಮಾಡಿಕೊಡಿ. ಇದು ಅವರು ಉಪಯೋಗಿಸಿರ್ತಕ್ಕಂಥ ಯಾವುದೇ ಕಾರಣದಿಂದಲೂ ಅದು ಅನ್ಪಾರ್ಲಿಮೆಂಟರಿ ಆಗಿದ್ರೆ ಹೇಳ್ಬೋದಾಯ್ತು, ರೂಲಿಂಗ್ ಕೊಡ್ಬೋದಾಯ್ತು. ಇಲ್ಲ, ಆದ್ರಿಂದ ಯಾವುದೇ ಕಾರಣದಿಂದ ಮುಂದೆ ಬೇಡ. ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡೋಣ. ಮುಖ್ಯಮಂತ್ರಿಗಳು ಉತ್ತರ ಹೇಳ್ತಾರೆ, ಸುಮ್ಮನೆ ಉತ್ತರ ಜಲ್ದಿ ಮುಗಿಸ್ತಾರೆ. ಉತ್ತರನ ಕೂತ್ಕೊಳ್ಳಿ. ಅವರು RSS ಗಲಭೆ ಮಾಡ್ತಾರೆ ಅಂತ ಹೇಳಿರೋದು, RSS ಗಲಭೆ ಮಾಡಿಸ್ತಾರೆ ಅಂತ ಹೇಳಿರೋದು. RSS ಪದಕ್ಕೆಲ್ಲ ನಾವು ಗಲಾಟೆ ಮಾಡ್ತಾ ಇರೋದು. RSS ಅವರು ಗಲಭೆ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ. ಏನು ಬಜೆಟ್ ಬುಕ್ ಅಲ್ಲಿ ಬಂದಿತ್ತ? ಗವರ್ನರ್ ಭಾಷಣದಲ್ಲಿ ಬಂದಿತ್ತ? RSS ಸುದ್ದಿ ಬಂದಿತ್ತ? ನಾವೇನ ಪ್ರಸ್ತಾವ ಮಾಡಿದ್ರ? ಈಗ ಏನು ಹೇಳಿಲ್ಲ ನಾವು. ಭಾಷಣ ಮಾಡೋದು ಸಂದರ್ಭದಲ್ಲಿ ನೀವು ಸರ್ಕಾರ ಸದನ ನಡಿಬಾರದು, ಸದನ ನಡಿಬಾರದು ದುರುದ್ದೇಶ ಇಟ್ಕೊಂಡು ಬೆಳಗ್ಗೆಯಿಂದ ಭಾಷಣದಲ್ಲಿ ಏನಾರ ಕೇಳೋದೇನ ಮಾತಾಡಿದಾರ ಇಷ್ಟೊತ್ತು. ಅದರಿಂದ ಇದು ಇಲ್ಲೇ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ಮಾಡಿರೋದು ತಪ್ಪು. ಅದನ್ನ ವಾಪಸ್ ಪಡಿಬೇಕು, ಅದನ್ನ ಪಡಿಬೇಕು. ಏನು ಪ್ರಯತ್ನ ಆಗಲ್ಲ. ನಾವು ಆಗ್ರಹ ಮಾಡ್ತಾ ಇದ್ದೀರಿ. ವಿಷಯಾಧಾರಿತವಾಗಿ ಚರ್ಚೆಗೆ ಬನ್ನಿ, ಮಾತಾಡೋಣ. ನಿಮ್ಮ ಎಲ್ಲಾ ಚರ್ಚೆಗಳಿಗೂ ನಾವು ರೆಡಿ ಇದ್ದೀವಿ. ನೀವೆಲ್ಲ ಚರ್ಚೆ ಮಾಡಿ ಬೆಂಕಿ ಹಚ್ಚದೆ ಕುತ್ಕೊಳ್ಳಪ್ಪ. ಬೆಂಕಿ ಹಚ್ಚದ್ಬಿಟ್ರೆ ಇನ್ನೇನಿಲ್ಲ ಮಂಗಳೂರಿಗೆ. ಅಧ್ಯಕ್ಷರೇ, ಗುರೂಜಿ RSS ಪ್ರಮುಖರಿಗೆ ಇಂದಿರಾ ಗಾಂಧಿ ಯಾಕೆ ಲೋಕಸಭೆಯಲ್ಲಿ ಶ್ರದ್ಧಾಂಜಲಿ ಕೊಟ್ಟರು? ಕಾಂಗ್ರೆಸ್ನವರು ಪಾಕಿಸ್ತಾನ ಬೆಂಬಲಿಗರು, ಈ ಕಾಂಗ್ರೆಸ್ನವರು ಚೈನಾ ಬೆಂಬಲಿಗರು, ದೇಶದ ಭಾಗವನ್ನು ಪಾಕಿಸ್ತಾನಕ್ಕೆ ಕೊಟ್ಟವರು, ಚೈನಾ ಕೊಟ್ಟವರು. ಈ ರಾಜ್ಯದ ಜನ ಇವೆಲ್ಲನೂ ಮಾತಾಡಕ್ಕೆ ಇಲ್ಲಿ ಕಳಿಸಿರೋದು, ಈ ಭಾಷಣ ಮಾಡಕ್ಕೆ ಇಲ್ಲಿ ಕಳಿಸಿರೋದು. ಜನ ನೋಡ್ತಾವ್ರೆ ನಾವೇನ್ ಮಾಡ್ತಾ ಇದೀವಿ. ಸರಿಯಾಗಿ ಗೌರವಯುತವಾಗಿ ಸದನ ನಡೆಸಕ್ಕೆ ಅವಕಾಶ ಕೊಡಿ. ಕಾಂಗ್ರೆಸ್ನವರು ಇವ್ರಿಗೆ ಸದನ ನಡೆಸಕ್ಕೆ ಅವಕಾಶ ಕೊಡಿ. ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಅರ್ಧ ಹಾಕಿರೋದು, ಹಾಕಿರೋದು ಸತ್ಯ. ಈಗ ಸಾಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ, ಇದನ್ನ ಬಿಡಿ, ಕೈ ಬಿಡಿ. ಉತ್ತರ ಪ್ರಾರಂಭ ಮಾಡ್ತಾರೆ. ಸರ್ ಮಾಡಿ, ಮಾಡಿ, ನೀವು ಪ್ರಾರಂಭ ಮಾಡಿ. ಉತ್ತರ ಪ್ರಾರಂಭ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳು ಇವರೇ ಬೇಡ ಬಿಡ್ರಿ, ಜನ ಬೇಜಾರು ಮಾಡ್ಕೊತಾರೆ. ಅಲ್ಲೆಲ್ಲ ಆನ್ಲೈನ್ ಹೋಗ್ತಾ ಇದೆ, ಇಡೀ ರಾಜ್ಯದ ಜನ ನೋಡ್ತಾವ್ರೆ. ಈ ಕಿತಾಪತಿ ಎಷ್ಟು ದಿವಸ ನೋಡ್ತಾರ್ರಿ? ಬೇಡ ಬಿಟ್ಬಿಡ್ರಿ, ಸದನ ನಡೆಯಲಿ ಬಿಡ್ರಿ. ಯಾರು ಬೇಡ ಅಂದ್ರು? ನಮ್ಮ ಮುಖ್ಯಮಂತ್ರಿ ಸದನ ನಡೆಯಲಿ ಬಿಡ್ರಿ. ನಾವ್ಯಾರು ಸದನ ನಡೆಯಕ್ಕೆ ಗಲಾಟೆ ಮಾಡಿಲ್ಲ. ಮಾಡ್ತಾ ಇರೋರೆ ಏನಿಲ್ಲ, ಅದು ಒಂದು ಪದ ಬರ್ತವೆ, ಆ ಬಂದಕ್ಕೇನೆ ನೀವು ಸ್ಟ್ರೈಕ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ.